ಅಹಿಂಸಾ ಸತ್ಯ ಹತ್ಸೇಹ ಬ್ರಹ್ಮಚರ್ಯ ಅಸಂಗ್ರಹಂ ಶರೀರ ಶ್ರಮ ಹಸ್ವಾದ ಸರ್ವತ್ರ ಭಯಮರ್ಚ ಸರ್ವಧರ್ಮ ಸಮಾನತ್ವ ಸ್ವದೇಶಿ ಸ್ಪರ್ಶ ಭಾವನ ಅನ್ನೊಂದ್ವೇವತ ಕೈಗೊಳ್ಳುವೆ ನಮ್ರ ನಿಶ್ಚಯ ಭಾವದಿ ಅನ್ನುವ ಮಾತುಗಳನ್ನು ಹೇಳ್ತಾ ನಮ್ಮ ಮಠದ ಗುರು ಪರಂಪರೆಗೂ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನನ್ನೆಲ್ಲ ಗುರುವೃಂದದವರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಹಾಗೂ ಸಹೋದರರಿಗೂ ನಮಸ್ಕರಿಸ್ತೇನೆ. ಮೊದಲನೇದಾಗಿ ನನ್ನ 2 ವರ್ಷದ B.Ed ಅನುಭವವನ್ನ ಹಂಚ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾನು ಮೊದಲು ಯಾವ ರೀತಿಯಾಗಿದ್ದೆ ಅಂತಕ್ಕಂಥದ್ದು 1-2 ಲೈನಲ್ಲಿ ಹೇಳ್ತೀನಿ. ನಾನು 1ರಿಂದ 10ನೇ ತರಗತಿವರೆಗೂ ನಾನು ನನ್ನ ಚೌಡಾಪುರದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ನನಗಂದ್ರೆ ಒಂದು ರೆಸಿಡೆನ್ಸಿಯಲ್ ಅಂತ ನಾನು ಎಲ್ಲೂ ಓದಿಲ್ಲ. ನಾನು ಯಾವಾಗ 1 to 10th ಮುಗಿಸ್ಕೊಂಡ್ ಬಂದಲ್ಲ ಅವಾಗ ನಾನು ರೆಸಿಡೆನ್ಸಿಯಲ್ ಜೂನಿಗೆ ಅಂದ್ರೆ ಒಂದು ಹಾಸ್ಟೆಲ್ಗೆ ಜಾಯ್ನ್ ಆಗಿದ್ದು PU ಇಂದಾನೆ. ಅಂದ್ರೆ ಇವಾಗ 7ರಿಂದ 8 ವರ್ಷ ನಾನು ಮನೆ ಬಿಟ್ಟು ಹೊರಗೇನೆ ಇರೋದು. ಹಾಗಾಗಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ 1ರಿಂದ 10ನೇ ಕ್ಲಾಸ್ವರೆಗೂ ನಾನು ಗ್ರಾಮೀಣ ಅಂದ್ರೆ ಹಳ್ಳಿಯಲ್ಲಿ ಹೆಂಗಿದ್ದಪ್ಪ ಅಂದ್ರೆ ಬರೀ ಸ್ಪೋರ್ಟ್ಸ್ ಬಗ್ಗೆ ಖೋ-ಖೋ ಕ್ರಿಕೆಟ್ ಆ ರೀತಿ ಅಂದ್ರೆ ನಾನು ಮನೆ ಒಬ್ಬನೇ. ನಮ್ಮ ಮನೆಗೆ ನಮ್ಮ ಅಪ್ಪಾಜಿ ಬಹಳ ಸಪೋರ್ಟ್ ಮಾಡೋರು ಏನೋ ಸ್ಪೋರ್ಟ್ಸ್ ಹಂಗಿಂಗ್ ಅಂತಂದ್ರೆ. ಅಮ್ಮ ಸ್ಪೋರ್ಟ್ಸ್ ಅಂತಂದ್ರೆ ಅಂದ್ರೆ ನಮ್ದು ಮನೆ ಮತ್ತೆ ಸ್ಕೂಲ್ 2 ಹತ್ರ ಇದೆ. ಅಂದ್ರೆ ಕಾಂಪೌಂಡ್ ಮತ್ತೆ ಊಟ ಮಾಡೋದು ಕ್ರಿಕೆಟ್ ಆಡೋದು ಮತ್ತೆ ಇಲ್ಲ ಖೋ-ಖೋ ಪ್ರಾಕ್ಟೀಸ್ ಮಾಡೋದು. ಆ ರೀತಿ ನನ್ನ ಮೆಂಟಾಲಿಟಿ ಅಂದ್ರೆ ಓದ್ಬೇಕಂತಕ್ಕಂಥ ಒಂದು ಕಾನ್ಸೆಪ್ಟ್ ಯಾವಾಗ್ಲೂ ನನಗೆ ಮೈಂಡಲ್ಲಿ ಬರ್ತಿದ್ದಿಲ್ಲ. ಹಂಗೆ ಮತ್ತೆ ನಮ್ಮಮ್ಮ ಏನ್ ಮಾಡೋದು ಅಲ್ಲೇ ಇದ್ ಮಾಡ್ಕೊಂಡು ಕಸಬರ್ಗಿ ತಗೊಂಡು ಗ್ರೌಂಡಿಗೆ ಬಂದಿತ್ತು. ಅಂದ್ರೆ ಆ ರೀತಿ ಮೆಂಟಾಲಿಟಿ ಅಂದ್ರೆ 1 to 10th ವರೆಗೆ SLC ಎಕ್ಸಾಮ್ ಇತ್ತು ಅಂದ್ರೂ ನಾನು ಆನ್ಯುವಲ್ ಎಕ್ಸಾಮ್ ಅಲ್ಲಿ CCL ಅಂತ ನಡೆಸ್ತಾರೆ. ಅಂದ್ರೆ ಚೌಡಾಪುರ ಚಾಂಪಿಯನ್ ಲೀಗ್ ಅಂತ. ಬೆಳಿಗ್ಗೆ ಕ್ರಿಕೆಟ್ ಆಡಿ ಎಕ್ಸಾಮ್ ಬರ್ಕೊಂಡು ಮತ್ತೆ ಸಾಯಂಕಾಲ ಕ್ರಿಕೆಟ್ ಆಡ್ತಾರೆ. ಅಂದ್ರೆ ನನ್ಗೆ ಸ್ಕೋರ್ ಮಾಡ್ಬೇಕು ಅಂಕಗಳಿಗೋಸ್ಕರ ಓದ್ಬೇಕಂತಕ್ಕಂಥ ಒಂದು ಮೈಂಡ್ ಸೆಟ್ ನನಗೆ ಇದುವರೆಗೂ ಬಂದಿಲ್ಲ. B.Ed ಬಂದ್ರು ಬಂದಿಲ್ಲ ನನಗೆ ಈ ರೀತಿ ಇತ್ತು. ಮತ್ತೆ ಆಮೇಲೆ ಏನ್ ಮಾಡಿದೆ ನೆಕ್ಸ್ಟ್ ಮತ್ತೆ PUಗೆ ಜಾಯಿನ್ ಆಗ್ತಿರ್ಲಿಲ್ಲ ಅಂತ ಅನ್ಕೊಂಡಿದ್ದೆ. ಮತ್ತೆ ಆಮೇಲೆ ಹೇಳಿದ್ರು ಅಂದ್ರೆ ನಾಗಭೂಷಣ್ ಅಂತ ನಮ್ಮ ಮಾಮವರು PUಗೆ SLC ಮುಗಿತು. SLC ಒಳಗೆ ಜಸ್ಟ್ ಪಾಸ್ ಆದ್ಮೇಲೆ ಅವ್ರು ಬಂದ್ರು ಮನೆಗೆ, ಅಕ್ಕ ಸೈನ್ಸ್ ಮಾಡಿಸ್ಬಿಡ್ರಿ ಸ್ವಾಮಿನ ಚೆನ್ನಾಗಿ ಆಗುತ್ತ ಅಂತ. ಸೈನ್ಸ್ ಮಾಡಿಸ್ರಿ ಅಂತ ಅಂದಾಗ ನಂಗೆ ಮೊದಲೇ ಮ್ಯಾಥಮೆಟಿಕ್ಸ್ ಇವೆಲ್ಲ ಅಂತಂದ್ರೆ ಆಗಲ್ಲ. ನಾನು 10th ಅಲ್ಲಿ ನನ್ನ